ಸಂತೋಷ್ ಕುಮಾರ್ ಅವರೇ ನಮಸ್ಕಾರ. ನಿಮ್ಮ ವಾಣಿಯಿಂದ ಬಳಗಾರರು. ಸರ್ ನಮಸ್ತೆ ಸರ್. ನಮಸ್ತೆ, ಚೆನ್ನಾಗಿದ್ದೀರಾ? ಹೌದು ಸರ್, ಚೆನ್ನಾಗಿದೆ ಸರ್. ನೀವು ಸರ್, ನೀವು ಚೆನ್ನಾಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿದ್ದೀವಿ. ಸರ್ ಯಾವ ಸಬ್ ಡಿವಿಷನ್ಗೆ ಬರ್ತೀರಾ ಸರ್ ನೀವು? ಸರ್ ನಾವು ಚಿಕ್ಕಮಗಳೂರು ಡಿವಿಷನ್, ಚಿಕ್ಕಮಗಳೂರು ಗ್ರಾಮೀಣ ಉಪಯೋಗ ಬರ್ತೀವಿ ಸರ್. ಓಕೆ ಮುಕ್ತಿಯಲ್ಲಿ ಶಿಕ್ಷಣ ಸರ್. ಓಕೆ ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಸರ್? ಸರ್ ನಾ ಈಗ ಇಲಾಖೆ ಬಂದು ಸೇರಿ ಸರ್ 10 ವರ್ಷ ಆಯಿತು. ಅದರಲ್ಲಿ 3 ವರ್ಷ ಟ್ರೈನಿಂಗ್ ಪೀರಿಯಡ್ ಬಿಟ್ಟು ಈ 7 ವರ್ಷ. ಓಕೆ ಸರ್, ನೀವು ಹಂಗಂದ್ರೆ ಅಲ್ಲಿಗೆ ಹೆಚ್ಚು ಕಡಿಮೆ 2015ನೇ ಬ್ಯಾಚ್ ಅವ್ರು ನೀವು? ಹೌದು ಸರ್, 15 ಬ್ಯಾಚ್. 15ನೇ ಬ್ಯಾಚು. ಸರ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಇವತ್ತು ನಿಮ್ಗೆ ಫೋನ್ ಮಾಡಿದ ಕಾರಣ ಏನಪ್ಪ ಅಂದರೆ, ಕಳೆದ 2 ದಿನಗಳಿಂದ ಪತ್ರಿಕೆಗಳೆಲ್ಲ ಓಡಾಡ್ತಾ ಇದೆ, ಟಾಟಾ ಪವರ್ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅಂತ KERCಗೆ ಅಲ್ವಾ? ಹೌದು ಸರ್. ಆ ವಿಚಾರವಾಗಿ ನೀವೊಂದು KERCಗೆ ಒಂದು ಆಕ್ಷೇಪಣಾ ಪತ್ರ ಕೊಟ್ಟಿದ್ದೀರಾ? ಹೌದು ಸರ್. ಎಸ್ ಸರ್, ಯಾವ ವಿಚಾರಕ್ಕೆ ಕೊಟ್ಟಿದ್ದೀರಾ ಸರ್? ಸರ್ ಈಗ ಇದಕ್ಕಿದ್ದಂಗೆ ಈಗ ಪ್ರೈವೇಟೇಷನ್ ನಮಗೆ ನಮ್ಮ ಇಲಾಖೆ ಕಾಲಿಟ್ಟಿದೆ. ಒಂದು ನೌಕರ ಮೇಲೆ ಪ್ರಭಾವ ಬೀರುತ್ತೆ ಸರ್. ಈಗ ಸರ್ಕಾರ ಇಷ್ಟು ಮಟ್ಟಿಗೆ ನಮ್ಮ ಇಲಾಖೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡ್ತಾ ಬಂದಿದೆ. ಓಕೆ, ಅದನ್ನ ಅವರು ಡೈರೆಕ್ಟ್ ಬಂದು ಬಳಸ್ಕೊಂಡು ಅವ್ರು ಉಪಯೋಗ ಮಾಡಿಕೊಟ್ರೆ ನಾವೆಲ್ಲ ರೆಡಿ ಮಾಡಿಕೊಂಡು ಈಗ ಸರ್ಕಾರ ರೆಡಿ ಮಾಡಿ ಪ್ರೈವೇಟೇಷನ್ಗೆ ಅವ್ರಿಗೀಗ ಲಾಭ ಅಂತ ಬರೋವಂಥ ಟೈಮಲ್ಲಿ ಎಲ್ಲ ಇಂಪ್ರೂವ್ ಮೊದಲಿದ್ದಕ್ಕೂ 10 ವರ್ಷ ಹಿಂದೆ ಇದಕ್ಕೂ ಈಗ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್. ಈಗ ಅಷ್ಟೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದೆ ನಮ್ಮ ಇಲಾಖೆ. ಅದು ಈಗ ತಕ್ಷಣ ಬಂದು ಅವ್ರಿಗೆ ಅನುಕೂಲ ಆಯ್ತು ಸರ್. ಈಗ ಅವ್ರಿಗೇನು ಬಂಡವಾಳ ಜಾಸ್ತಿ ಹೂಡೋ ಅಂಥದ್ದು ಏನಿಲ್ಲ ಸರ್. ಎಲ್ಲ ಕೆಲಸಗಳು ಈಗ ಸರಾಗ ಆಗೋ ಅಂತ ಟೈಮಲ್ಲಿ ಅವ್ರು ಬಂದು ನೋಡ್ರೆ ಇದು ನಮ್ಮ ಈ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ. ಯಾಕೆಂದ್ರೆ ನಮ್ಮ ಈ ಸಾರ್ವಜನಿಕ ಎಷ್ಟೋ ಒಂದು ಲಕ್ಷಾಂತರ ಜನರು ನೌಕರರು ಕೆಲಸ ಮಾಡ್ತಿದ್ದಾರೆ ಇದನ್ನೇ ನಂಬ್ಕೊಂಡು. ನಮ್ಮ ನೌಕರಿಗೂ ಸಹ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಈಗ ಇನ್ನೂ ಹೆಚ್ಚಿನವಾಗಿ ಹೇಳ್ಬೇಕು ಅಂದ್ರೆ ಇದರಿಂದ ಸರ್ಕಾರಕ್ಕೆ ಇದರಿಂದ ಆದಾಯ ಬರೋದಿದೆಯಾ? ಅದರಿಂದ ಹೆಚ್ಚಾಗಿ ಗ್ರಾಹಕರು, ಇದ್ರ ಮಧ್ಯೆ ಬರೋ ಗ್ರಾಹಕರು ಸರ್. ಗ್ರಾಹಕರಿಗೆ ಏನಿದೆ, ಇದ್ರದ್ದು ಅನುಕೂಲ ಏನಿದೆ? ಯಾವುದು ನೀಟಾಗಿ ಯಾವುದು ಮೆನ್ಷನ್ ಆಗಿಲ್ಲ ಸರ್ ಇದರಲ್ಲಿ. ಹೆಚ್ಚಿನ ನಮ್ಮ ನೌಕರಿಗೆ ತೊಂದರೆ ಆಗುತ್ತೆ, ಹೆಚ್ಚಾಗಿ ಗ್ರಾಹಕರಿದ್ರು ನಮ್ಮ ಸರ್ವಿಸ್ ತಗೊಳ್ತಾರೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಈಗ ಇದು ಸಬ್ಸಿಡಿ ಇರ್ಬೋದು, ರೈತರಿಗೆ ಬರೋಂಥ ಸಬ್ಸಿಡಿ ಇರ್ಬೋದು, ಪಂಪ್ಸೆಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಗೃಹ ಜ್ಯೋತಿಗಳಿರ್ಬೋದು. ಅವರು ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೋಗ್ತಾರೆ ಸರ್ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ ಸರ್. ಹಂಗಾಗಿ ನಮಗೂ ನೌಕರಿಗೂ ಅಷ್ಟೇ ಮತ್ತೆ ಗ್ರಾಹಕರಿಗೂ ಅಷ್ಟೇ ತುಂಬಾ ಒಂದು ನಷ್ಟ ಅಂತ ಅನ್ಬೋದು. ಇದರಿಂದ ಸರ್ ನಾವು ಸಹ ಕೆಲವೊಂದು ನಮ್ಮ ಡಿವಿಷನ್ ಇಂದ ಇದೇ ರೀತಿ ಒರಿಸ್ಸಾದಲ್ಲಿ ಸರ್ ಪ್ರೈವೇಟೇಷನ್ ಆಗಿತ್ತು ಹಿಂದೆ. ಒರಿಸ್ಸಕ್ಕೆ ಆದಾಗ ಅಲ್ಲಿ ಫ್ಲಡ್ ಆದಾಗ ಪ್ರೈವೇಟೇಷನ್ ಆದ ಕಂಪ್ನಿಗಳು ಯಾರು ಮುಂದೆ ಬರಲಿಲ್ಲ ಸರ್. ಬೇರೆ ಬೇರೆ ಸ್ಟೇಟ್ ಇಂದ ಎಂಪ್ಲಾಯೀಸ್ ಕರ್ಕೊಂಡು ಪವರ್ ರಿಸ್ಟೋರ್ ಮಾಡೋಂಥ ಕೆಲಸ ಮಾಡಿದ್ರು. ಆ ಸ್ಥಿತಿ ನಮ್ಮ ಕರ್ನಾಟಕ ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅಷ್ಟೇ. ಇದಕ್ಕೆ ದಯವಿಟ್ಟು ಎಲ್ಲರ ಸಪೋರ್ಟ್ ಬೇಕು, ಹೆಚ್ಚಾಗಿ ಗ್ರಾಹಕರ ಸಪೋರ್ಟ್ ಸಿಕ್ಕರೆ ತುಂಬಾ ಚೆನ್ನಾಗಿರ್ತದೆ ಸರ್. ಇದು ಈಗ ನಮ್ಮ ಒಂದು ನೌಕರು ಅಷ್ಟೇ ಅಲ್ಲ, ಇದ್ರ ಮಧ್ಯೆ ಗ್ರಾಹಕರು ಸಹಿತ ತೊಂದರೆ ಆಗಬಾರ್ದು. ಯಾಕೆಂದ್ರೆ ಸರ್ ಈಗ ಪ್ರೈವೇಟೇಷನ್ ಮಾಡಿದ್ದಾರೆ, ಬರೀ ದೊಡ್ಡ ಒಂದು ಮಹಾನಗರ ಪಾಲಿಕೆ ಒಳ್ಳೊಳ್ಳೆ ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಅವ್ರು ಬಂದು ನಮ್ಮ ಚಿಕ್ಕಮಗಳೂರು ಬರಲಿ ಸರ್. ಅವರು ನಮ್ಮ ಚಿಕ್ಕಮಗಳೂರು ಮಾಡಿ ತೋರಿಸ್ಲಿ ಅವ್ರು. ಯಾಕೆಂದ್ರೆ ಮಳೆಗಾಲದಲ್ಲಿ ಎಷ್ಟು ಕಂಬ ಮುರಿಯುತ್ತದೆ, ಎಷ್ಟು ಕೆಲಸ ಆಗ್ತದೆ. ಅವರು ಬಂದು ಪವರ್ ರಿಸ್ಟೋರ್ ಮಾಡಿ ತೋರಿಸ್ಲಿ ಸರ್ ಚಿಕ್ಕಮಗಳೂರಿಗೆ ಬಂದ್ಬಿಟ್ಟು. ಬರೀ ಅವರು ದೊಡ್ಡ ಸಿಟಿಗಳಲ್ಲಿ ಮಾಡೋದಲ್ಲ ಸರ್, ಇಲ್ಲಿ ಇಂಥ ಗುಡ್ಡಗಾಡು ಪ್ರದೇಶದಲ್ಲಿ ಮಾಡಿ ತೋರಿಸಿದ್ರೆ ಫಸ್ಟ್ ಇದನ್ನ ಆಯ್ಕೆ ಮಾಡ್ಕೊಂಡು ಅವರು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅಂತ ತೋರಿಸಿದ್ರೆ ಅನುಕೂಲ ಆಗುತ್ತೆ ಸರ್. ಅಂದ್ರೆ ನೀವು ಹೇಳ್ತಿರೋದು, ನೀವು ಸಿಟಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಏನು ಎಲ್ಲ ಪ್ರತಿಯೊಂದನ್ನು ಸಮರ್ಪಕವಾಗಿ ಡೆವಲಪ್ಮೆಂಟ್ ಮಾಡಿರೋ ಪ್ರದೇಶಕ್ಕೆ ನೀವು ಹೋಗೋದು ಬಿಟ್ಟು ಬನ್ನಿ ಚಿಕ್ಕಮಗಳೂರಿಗೆ ಬನ್ನಿ, ಇದಕ್ಕೆ ಮಂಗಳೂರು ಕಡೆಗೆ ಬೆಟ್ಟಗಾಡು ಪ್ರದೇಶಗಳಿಗೆ ಹಳ್ಳಿಗಳಿಗೆ ಬನ್ನಿ ಅಂತ ಕರೀತಾ ಇದ್ದೀರಾ ಟಾಟಾ ಪವರ್ ಅವ್ರನ್ನ. ಎಸ್ ಸರ್, ನೀವೊಂದು ಅದ್ಭುತ ಪಾಯಿಂಟ್ ಹೇಳಿದ್ರೆ, ಇವತ್ತು ನಮ್ಮ ಮಡಿಕೇರಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಸಕಲೇಶ್ಪುರ, ಉತ್ತರ ಕನ್ನಡ ಆಗಿರ್ಬೋದು, ಗೋಕಾಕ ಆಗಿರ್ಬೋದು, ಈ ಬೆಳಗಾವಿ ಆಗಿರ್ಬೋದು, ಈ ಕಡೆ ಭಾಗದಲ್ಲಾಗಿರ್ಬೋದು, ಈ ಕಡೆ ಭಾಗದಲ್ಲೆಲ್ಲ ಸಂಪೂರ್ಣವಾಗಿ ಬೆಟ್ಟಗಾಡು ಪ್ರದೇಶ, ಅತಿ ದೊಡ್ಡ ಪ್ರದೇಶ, ಕಾಡುಗಳಿರುವಂಥ ಪ್ರದೇಶ. ಇಲ್ಲೆಲ್ಲ ಚಿಕ್ಕ ಮನೆಗಳು 1, 2, 3 ಮನೆಗಳಿರೋಂಥದಕ್ಕೂ ತಾವೆಲ್ಲ ವಿದ್ಯುತ್ ಸಂಪರ್ಕ ಕೊಡ್ತಾ ಇದ್ದೀರಿ. ಹೌದು ಸರ್. ನಮ್ಮಲ್ಲಿ ಎಷ್ಟೋ ಮನೆಗಳು ಎಲ್ಲೋ ಒಂದು ಮನೆ ತೋಟದಲ್ಲಿ ಎಲ್ಲೋ ಒಂದು ಅವರು ಎಸ್ಟೇಟಲ್ಲಿ ಕಟ್ಕೊಂಡಿರ್ತಾರೆ ಸರ್. ಅದೊಂದು ಮನೆಗೋಸ್ಕರ ನಾವು 25-30 ಕಂಬ ಸಮೇತ ಹೋಗಿರುತ್ತೆ ಒಂದು ಕೆಲವು ಜಾಗದಲ್ಲಿ. ಅಂತ ಮನೆಗೆಲ್ಲ ನಾವು ಪವರ್ ಸಪ್ಲೈ ಕೊಡ್ಬೇಕಂತ ಬರುತ್ತೆ. ಯಾಕೆಂದ್ರೆ ಸಾಮಾಜಿಕ ಕಳಕಳಿ ಅವು ಪ್ರತಿಯೊಬ್ಬ ನಾಗರಿಕರಿಗೂ ಎಲ್ಲಾ ರೀತಿ ಸವಲತ್ತು ಸಿಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ಲೆವೆಲಿಗೆ ಮಾಡಿಟ್ಟಿದೆ ಸರ್ ಆಲ್ರೆಡಿ. ಅದನ್ನ ಇವರು ಎಷ್ಟು ಮಟ್ಟಿಗೆ ಮಾಡ್ಕೊಳ್ತಾರೆ ಈಗ ಇಂಥ ಟೈಮಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ತುಂಬಾ ಲಾಸ್ ಆಗುತ್ತೆ ಸರ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಇದು ಎಲ್ಲ ರೆಡಿ ಇರೋಂಥ ಸಮಯದಲ್ಲಿ ಬಂದು ಅವರು ಬಂದು ಈಗ ಹೆಂಗಾಗುತ್ತೆ ಅಂದ್ರೆ ಸರ್, ಎಲ್ಲ ರೆಡಿ ಬಂದು ಇದ್ರ ಲಾಭ ಪಡೆಯೋ ಟೈಮಲ್ಲಿ ಅವ್ರು ಬಂದು ಇಲ್ಲಿ ನಮ್ಮಲ್ಲಿ ಒಂದು ಕೂತಂಗೆ ಆಗುತ್ತೆ ಸರ್ ಈಗ. ಓಕೆ, ಒಟ್ಟಲ್ಲಿ ರೆಡಿ ಟು ಈಟ್ ಅನ್ನೋ ಥರ ಆಗುತ್ತೆ ಪ್ರೈವೇಟೈಸೇಷನ್ ಆದರೆ.
ಹೌದು ಸರ್. ಸರ್ ಇದರಿಂದ ನಿಮ್ಮ ನೌಕರರಿಗೆ ಯಾವ ರೀತಿ ಎಲ್ಲ ತೊಂದರೆ ಆಗ್ಬೋದು? ಸರ್ ನೌಕರರಿಗೆ ಈಗ ಕೆಲಸ ಮಾಡೋ ನೌಕರಿಗೆ ಯಾವುದೇ ರೀತಿ ತೊಂದರೆ ನನ್ನ ಪ್ರಕಾರ ಆಗಲ್ಲ ಅನ್ಕೊಳ್ತೀನಿ ಸರ್. ಆದರೆ ಕೆಲಸ ಮಾಡೋದು ಅಂದರೆ ಈಗ ಇದ್ದಿದ್ರಲ್ಲಿ ಪ್ರೆಸರ್ ಮಾಡ್ಬೋದು, ಮುಂದೆ ಯಾವುದೇ ನೇಮಕಾತಿಗಳು ಆಗದೆ ಇರ್ಬೋದು, ಇರೋ ಮೇನ್ ಪವರ್ಲೇ ನೀವು ಮಾಡ್ಕೋಗಿ ಅಂತ ಹೇಳ್ಬೋದು ಸರ್. ಮತ್ತೆ ನಮಗೆ ಕೊಡ್ತಂಥ ಸಲಕರಣೆಗಳಲ್ಲಿ ಕಾಂಪ್ರಮೈಸ್ ಆದರೂ ಆಗ್ಬೋದು, ಆ ಥರ ಆಗುತ್ತೆ ಸರ್. ಈಗ ಇದ್ರಲ್ಲಿ ನೇಮಕಾತಿ ವಿಚಾರದಲ್ಲಿ ಹೋದರೆ ಎಷ್ಟೋ ಇನ್ನೂ ಯುವಕರ ಕೆಲಸ ಸಿಗದೆ ತುಂಬ ಜನ ಕರ್ನಾಟಕದಲ್ಲಿ ತುಂಬ ಜನ ಕೆಲಸ ಸಿಗದೆ ಹುಡುಕ್ತಾ ಇದ್ದಾರೆ ಸರ್. ನಮ್ಮ ಇಲಾಖೆಗೋಸ್ಕರ ಕೆಲವರು ರೆಡಿ ಆಗಬೇಕು ಅಂತ ಕಾಯ್ತಾ ಇರ್ತಾರೆ ಸರ್. ಅಂಥವ್ರಿಗೆ ಕೆಲಸ ಸಿಗದೆ ಇರ್ಬೋದು ಸರ್. ಅವ್ರು ಬೇಕಾದ್ರೆ ತರ್ಬೋದು ಸರ್. ಈಗ ಅವ್ರ ಹೆಡ್ ಆಫೀಸ್ ಬಂದು ಮುಂಬೈಯಲ್ಲಿದೆ, ಅವ್ರು ಎಲ್ಲಿಂದ ಬೇಕಾದ್ರೆ ಬಂದು ಇಲ್ಲಿ ಕೆಲಸಕ್ಕೆ ಹಾಕ್ಬೋದು ಸರ್. ಅಂದರೆ ಕನ್ನಡಿಗರಿಗೆ ಇಲ್ಲಿ ಕೆಲಸಕ್ಕೆ ಕುತ್ತಾಗುತ್ತೆ ಅಂತ? ಹೌದು ಸರ್, ಹೌದು ಸರ್. ಓಕೆ. ಕೆಲಸ ತಗೋಗಿ ಬೇರೆಯವ್ರಿಗೆ ಕೊಡ್ಬೋದಲ್ಲ ಸರ್, ಅವರು ಎಲ್ಲಿಂದ ಬೇಕಾದ್ರೂ ತರ್ಬೋದಲ್ಲ ಸರ್ ಜನಗಳನ್ನ. ಹೊರ ರಾಜ್ಯಗಳಿಂದನೂ ಕರ್ಕೊಂಬಂದು ಕೆಲಸ ಕೊಡ್ಬೋದು, ಕಮ್ಮಿ ಸಂಬಳಕ್ಕೂ ಅವ್ರನ್ನ ಇಟ್ಕೋಬೋದು. ಹೌದು ಸರ್, ಹೌದು. ಅದರಿಂದ ನಮ್ಮ ಕರ್ನಾಟಕದವ್ರಿಗೆ ನಮ್ಮ ನೆಲ ಜಲ, ನಮ್ಮ ಒಂದು ಏನು ಉದ್ಯೋಗ ಇದೆ ಅದು ಬೇರೆ ಸ್ಟೇಟಿಗೆ ಆಹ್ವಾನ ಕೊಟ್ಟಂಗೆ ನಾವೇ ಕರೆದು ಕೊಟ್ಟಂಗೆ ಆಗ್ಬಿಡುತ್ತೆ ಸರ್. ಇದನ್ನು ಇಲ್ಲಿಗೆ ಬಿಡ್ತಾ ಹೋದ್ರೆ ಸರ್ ನಾವು. ಓಕೆ. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಸರ್. ದಯವಿಟ್ಟು ನಿಮ್ಮ ಸಪೋರ್ಟು ಹಾಗೆ ಗ್ರಾಹಕರ ಸಪೋರ್ಟ್ ಎಲ್ಲರದ್ದು ಬೇಕು ಸರ್ ನಮಗೆ. ಖಂಡಿತ ಸರ್. ತುಂಬ ಒಂದು ಅದ್ಭುತ ಕೆಲಸ ಮಾಡಿದ್ದೀರಿ. KRCಗೆ ತಮ್ಮ ಮುಖಾಂತರ ಒಂದು ಅರ್ಜಿಯನ್ನು ಕೊಡುವಂಥ ಮುಖಾಂತರ, ಆಕ್ಷೇಪಣಾ ಪತ್ರವನ್ನು ಕೊಡೋ ಮುಖಾಂತರ ತಾವೊಂದು ಹೆಜ್ಜೆ ಇಟ್ಟಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ವಾಣಿ ಕಡೆಯಿಂದನೂ ನಾವೊಂದು ಈ ಪ್ರಯತ್ನ ಮಾಡ್ತಾ ಇದ್ದೀವಿ, ಖಂಡಿತವಾಗ್ಲೂ ಮಾಡ್ತೀವಿ. ನಿಮ್ಮ ಒಂದು ಈ ಪತ್ರ ಪ್ರೇರಣೆಯಾಗಲಿ, ಎಲ್ಲರಿಗೂ ಮಾರ್ಗದರ್ಶನವಾಗಲಿ. ಈ ಒಂದು ವಿಚಾರ ಇಟ್ಕೊಂಡು ಇವತ್ತು ನೀವೇನು ಹೇಳಿದ್ರಲ್ಲ, ಸಾಧಕ ಬಾಧಕಗಳನ್ನ ಎಲ್ಲ ವಿಚಾರ ಇಟ್ಕೊಂಡು ಎಲ್ಲರೂ ಯೋಚನೆ ಮಾಡಲಿ. ಇವತ್ತೊಂದಿಷ್ಟು ಕಾರ್ಪೊರೇಟ್ ಕುಳಗಳ ಮಧ್ಯದಲ್ಲಿ ನಿಮ್ಮಂಥ ನಮ್ಮಂಥ ಅಮಾಯಕರು ಬಲಿ ಆಗಬಾರ್ದು. ಯಾಕಂದರೆ ಇದು ಒಂದು ರೀತಿಯಾಗಿ ಚಿನ್ನದ ಮೊಟ್ಟೆ ರೀತಿ ಇರುವಂಥ 5 ಎಸ್ಕಾಮ್ಗಳು ಇವತ್ತು ಗ್ರಾಹಕರ ಲಕ್ಷಾಂತರ ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟು ಸ್ವತಂತ್ರ ಬಂದ ನಂತರದಿಂದನೂ ಆಗಿದೆ. ಇಡೀ ಏಷ್ಯಾ ಖಂಡಕ್ಕೆ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಕಂಡಂತಹ ರಾಜ್ಯ ಅಥವಾ ದೇಶ ಅಂತ ಯಾವ್ದಾದ್ರು ಇದ್ದರೆ ಅದು ನಮ್ಮ ಹಳೆ ಮೈಸೂರು ಭಾಗ. ನಮ್ಮ ಮಹಾರಾಜರು ನಮಗೆಲ್ಲ ಕೊಟ್ಟಂಥ ಒಂದು ಅದ್ಭುತವಾದ ಒಂದು ವರ, ಒಂದು ಅದ್ಭುತವಾದ ಒಂದು ಸಾಧನೆ. ಇದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಇನ್ನಿನ ಕಟ್ಟಿ ಬೆಳೆಸಿ ಬಂದಿರೋಂಥ ಸಂಸ್ಥೆನ ಇವತ್ತು ನಾವು ಯಾರಿಗೋ ಒಂದು ಎರವಲ ಕೊಟ್ಟಂಗಾಗುತ್ತೆ. ಹೌದು ಸರ್. ಪುಕ್ಕಸೆಟ್ಟೆ ಕೊಟ್ಟಂಗಾಗುತ್ತೆ. ಹೌದು ಸರ್, ಹೌದು. ಖಂಡಿತ ಇದು ನಿಮ್ಮ ಒಂದು ಪಾಯಿಂಟ್ ಕರೆಕ್ಟ್ ಇದೆ. ಯಾಕಂದರೆ ಇವತ್ತು ಏಷ್ಯಾ ಖಂಡಕ್ಕೆ ಪ್ರಪ್ರಥಮ ಬಾರಿಗೆ ವಿದ್ಯುತ್ ಕಂಡಂಥ ರಾಜ್ಯ ನಮ್ಮದು, ಹೆಗ್ಗಳಿಕೆಯ ರಾಜ್ಯ. ಇದನ್ನು ಉಳಿಸ್ಕೋಬೇಕಾಗಿತ್ತು. ಇವತ್ತಿನ ಒಂದಿಷ್ಟು ಅಧಿಕಾರಿಗಳ ಒಂದು ಏನು ದೌರ್ಬಲ್ಯದಿಂದನೋ ಅಥವಾ ಹಣದ ವ್ಯಾಮೋಹಗಳಿಂದನೋ ಇವತ್ತು ಈ ಪರಿಸ್ಥಿತಿಗೆ, ನಷ್ಟದ ಪರಿಸ್ಥಿತಿಗೆ ತಳ್ಳಿದ್ದಾರೆ. ನಿಮ್ಮಂಥ ಯುವಕರು ಇವತ್ತು ಅದನ್ನು ಗಟ್ಟಿಯಾಗಿ ನಿಲ್ಲಿಸಿ. ಇವತ್ತು ನೀವೆಲ್ಲರೂ ಒಂದು ದಿನನಿತ್ಯ ಪ್ರತಿ ಕ್ಷಣ ಕೆಲಸ ಮಾಡಲಿಲ್ಲ ಅಂದರೆ ಇವತ್ತಿನ ಈ ಒಂದು ವಿದ್ಯುತ್ ಬೇಡಿಕೆನ ಪೂರೈಸೋಕ್ಕೆ ಯಾರ ಕೈಯಿಂದನೂ ಆಗ್ತಿದ್ದಿಲ್ಲ. ನೀವೇನು 15-17ನೇ ಬ್ಯಾಚಿನ ಹುಡುಗರು ಏನೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಾ, ಇವತ್ತು ಆ ಕಷ್ಟಪಡ್ತಾನೆ ಕಂಬದ ಮೇಲೇ ಎಷ್ಟೋ ಜನ ತೀರ್ಕೊಂಡಿದ್ದೀರಾ, ಎಷ್ಟೋ ಜನ ಕೈಕಾಲುಗಳನ್ನ ಕಳ್ಕೊಂಡಿದ್ದೀರಾ, ತಾಯಿ ತಂದೆಗಳನ್ನ ಬಿಟ್ಟು ಹೋಗಿದ್ದೀರಾ. ತುಂಬ ಒಂದು ದೊಡ್ಡ ಒಂದು ನಷ್ಟನ ಇವತ್ತು ನಿಜವಾಗ್ಲೂ ಕಂಪನಿಗಳು ಬರೆಸ್ತಾ ಇದೆ, ನಿಮ್ಮ ಕುಟುಂಬಗಳು ಬರೆಸ್ತಾ ಇದೆ. ನೀವೊಂದು ಅದ್ಭುತವಾದ ಒಂದು ಸ್ಟೆಪ್ ತಗೊಂಡಿದ್ದೀರಾ. ಆಗಲಿ, ಖಂಡಿತವಾಗ್ಲೂ ಇದನ್ನು KRC ಒಂದು ಪರಿಷ್ಕರಣೆ ಮಾಡಿ ಆದಷ್ಟು ಬೇಗ ಸರಿಯಾದ ಕ್ರಮ ಕೈಗೊಳ್ಳಿ ಅಂತ ನಾನು ಸಹ ಕೇಳ್ಕೊತಾ ಇದ್ದೀನಿ ಸರ್. ತುಂಬ ಅದ್ಭುತವಾದ ವಿಷಯಗಳನ್ನ ನಿಮ್ಮ ವಾಣಿ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸಂತೋಷ್ ಕುಮಾರ್ ಅವರೇ. ಎಸ್ ಸರ್, ಒಳ್ಳೆಯದಾಗಲಿ ಸರ್, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಶೇಷವಾಗಿ ಬೆಟ್ಟ ಕಾಡು ಗುಡ್ಡಗಳಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಕ್ಯಾಂಪ್ಗಳ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂಥ ನಿಮ್ಮಂಥ ಪವರ್ ಮ್ಯಾನ್ಗಳಿಗೆ ಕೈ ಜೋಡಿಸಿ ಕೈ ಮುಗಿದು ತುಂಬ ಆಪ್ಯಾಯತೆಯಿಂದ ಕೇಳೋದು ಏನಪ್ಪ ಅಂದರೆ ನಿಮ್ಮ ವಾಣಿ ಕಡೆಯಿಂದ ಸುರಕ್ಷಿತವಾಗಿ ಕೆಲಸ ಮಾಡಿ ನಿಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗಿ ಅನ್ನೋದು ಅಷ್ಟೇ ಸರ್ ನಮ್ಮ ಧ್ಯೇಯ. ಧನ್ಯವಾದಗಳು ಸರ್. ನಿಮ್ಮ ಈ ಕಾಳಜಿಗೆ ನಾವು ಯಾವಾಗಲೂ ಚಿರಋಣಿ ಸರ್. ನಿಮ್ಮ ಕಾಳಜಿ ಹಾಗೂ ನೀವು ಕೊಡ್ತಿರೋಂಥ ಗೈಡ್ಲೈನ್ಸ್ ನಮಗೆ ತುಂಬ ಸ್ಫೂರ್ತಿಯಾಗಿರುತ್ತೆ ಸರ್. ನಿಮ್ಮಿಂದ ಎಷ್ಟೋ ಜೀವಗಳು ಉಳಿತಿದೆ ಅಂತ ಹೇಳಕ್ಕೆ ಬಯಸ್ತೀವಿ ಸರ್. ಧನ್ಯವಾದಗಳು. ನಿಮ್ಮ ಮುಖದಲ್ಲಿ ಸಿಗುವ ಒಂದು ನಗು ನನ್ನ ಮುಂದೆ ಸಿಕ್ಕಾಗ ಅಥವಾ ಫೋನಲ್ಲಿ ಸರ್ ಧನ್ಯವಾದಗಳು ಅಂತ ಹೇಳ್ತಿರಲ್ಲ, ಅಷ್ಟೇ ಸಾಕು ಸರ್. ನನಗೆ ಅದೇ ರೋಮಾಂಚನ, ನನಗೆ ಅದೇ ಒಂದು ಪ್ರಶಸ್ತಿ. ನಿಮ್ಮ ವಾಣಿಗೆ ನೀವು ಕೊಡುವಂಥ ಒಂದು ಅಭೂತಪೂರ್ವವಾದ ಒಂದು ಆಶೀರ್ವಾದ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.